ಅವ್ರ ಥರ ಆಗ್ತೀನಿ, ಇವ್ರ ಥರ ಆಗ್ತೀನಿ, ಆ ಕಂಪ್ನಿ ಥರ ಮಾಡ್ತೀನಿ. ಹಾಗಲ್ಲ, ನೀವು ನಿಮ್ಮ ಥರ ಆಗಿ. ವೈ ಎ ಕಸ್ಟಮರ್ ಶುಡ್ ಕಮ್ ಟು ಎ ಪರ್ಟಿಕ್ಯುಲರ್ ಶಾಪ್. ಆಮೇಲೆ ಶಾಲೆಗಳಲ್ಲೂ ಸಾಮಾನ್ಯ ಏನಾಗ್ತದೆ ಅಂದರೆ, ಫಸ್ಟ್ ರ್ಯಾಂಕ್ ಬಂದಿರೋರು ಮುಂದೆ ಕೂತಿರ್ತಾರೆ, ಆವ್ರೇಜ್ ಆಗಿರೋರು ಮಧ್ಯದಲ್ಲಿ ಕೂತಿರ್ತಾರೆ, ಆ ಫೇಲ್ ಆಗಿರೋರು ಹಿಂದೆ ಕೂತಿರ್ತಾರೆ. ವೈಶಿಷ್ಟ್ಯತೆ ಇಲ್ಲದೇನೆ ಯಾರೂ ಸಹ ಬಿಸ್ನೆಸ್ಸಲ್ಲಿ ಗ್ರೋತ್ ಆಗಲ್ಲ. USP ಅನ್ನೋದು ಎಲ್ಲದಕ್ಕೂ ಇಂಪಾರ್ಟೆಂಟ್. ವ್ಯಕ್ತಿ, ಜಾಗ, ವಸ್ತು, ವ್ಯಾಪಾರ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಬಿಸ್ನೆಸ್ ಮಾಡಬೇಕು ಅಂತೇಳಿ ಹೊರಟಾಗ ಬಿಸ್ನೆಸ್ ಅನ್ನು ಆರಂಭಿಸೋದಷ್ಟೇ ಅಲ್ಲ, ಬಿಸ್ನೆಸ್ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ನೀವು ತಿಳ್ಕೊಳ್ಬೇಕು. ಆಗ ಮಾತ್ರ ಬಿಸ್ನೆಸ್ ನಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯ, ಗ್ರೋತ್ ಆಗೋದಕ್ಕೂ ಕೂಡ ಸಾಧ್ಯ ಇದೆ. ಸೊ ಬಿಸ್ನೆಸ್ ನಲ್ಲಿ ಬರುವಂತ ಬಹಳಷ್ಟು ವಿಚಾರಗಳು ಅಂತ ಹೇಳಿ ಬಂದಾಗ ಇದರಲ್ಲಿ ಮೇನ್ ಆಗಿರುವಂತದ್ದೇ USP, ಯುನಿಕ್ ಸೆಲ್ಲಿಂಗ್ ಪ್ರಪೋಸಿಷನ್ ಅಂತ ಹೇಳ್ತೀವಿ. ಹಾಗಿದ್ರೆ ಈ USP ಅಂತ ಹೇಳುವಂಥದ್ದು ಬಿಸ್ನೆಸ್ಗೆ ಎಷ್ಟು ಇಂಪಾರ್ಟೆಂಟ್, USP ಅಂತ ಹೇಳಿದ್ರೆ ಏನು, ನಮ್ಮ USP ಅನ್ನು ನಾವು ಫೈಂಡ್ ಔಟ್ ಮಾಡೋದು ಹೆಂಗೆ, ಸೊ ಇದೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಈ ವಿಡಿಯೋದಲ್ಲಿ ಮಾತಾಡ್ತೀವಿ. ಎಸ್, ಅಫ್ಕೋರ್ಸ್ ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಬಿಸ್ನೆಸ್ ಎಕ್ಸ್ಪರ್ಟ್, ಹಾಗೆಯೇ ಅಯ್ಯಂಗಾರ್ಸ್ ಓವನ್ ಫ್ರೆಶ್ ಮಾಲೀಕರು, ಅದರ ಜೊತೆಗೆ ಸಾವಿರಾರು ಜನರಿಗೆ ಬಿಸ್ನೆಸ್ ಬಗ್ಗೆ ಮಾರ್ಗದರ್ಶನ ಮಾಡಿ ಬಿಸ್ನೆಸ್ ಗುರು ಅಂತಾನೆ ಖ್ಯಾತಿ ಪಡೆದಿರುವಂತ GK ಪ್ರಮೋದ್ ಅವರಿದ್ದಾರೆ. ಸೊ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ, ವೆಲ್ಕಮ್ ಟು ದಿ ಶೋ. ಸರ್ ನಮಸ್ಕಾರ. ಎಸ್ ಸರ್, ಬಿಸ್ನೆಸ್ ಅಂತ ಹೇಳಿ ಬಂದಾಗ ತುಂಬಾ ವಿಚಾರಗಳಿದಾವೆ. ಅದನ್ನ ನಾವು ಒಂದ್ ದಿವಸದಲ್ಲೋ 2 ದಿವಸದಲ್ಲೋ ಕಲಿಯೋದಿಕ್ಕಾಗಲ್ಲ. ಹೋಗ್ತಾ ಹೋಗ್ತಾ ಬಿಸ್ನೆಸ್ ಜರ್ನಿಯಲ್ಲಿ ಸಾಕ್ತಾ ನಾವು ತಿಳ್ಕೊಳ್ತೀವಿ. ಬಟ್ ಈ USP ಅಂತ ಹೇಳುವಂಥದ್ದು ಕೂಡ ಬಿಸ್ನೆಸ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಕೇಳಿದೀವಿ. USP ಅಂತ ಹೇಳಿದ್ರೆ ಏನು, ಬಿಸ್ನೆಸ್ಗೆ ಯಾಕೆ USP ಇಂಪಾರ್ಟೆಂಟ್ ಅಂತ? USP ಅಂದ್ರೆ ಯುನೀಕ್ ಸೆಲ್ಲಿಂಗ್ ಪಾಯಿಂಟ್. USP ಗಿಂತ ಮುಂಚೆ ನಾನು ಒಂದು ಹಂತ ಹಿಂದೆ ಹೋಗ್ತೀನಿ. ಯುನೀಕ್ ID ಅಂತ. ಓಕೆ, ನಮಗೆ ಆಧಾರ್ ID ಗೊತ್ತು, ಪ್ಯಾನ್ ID ಗೊತ್ತು. ಯುನೀಕ್ ID ಅಂದ್ರೆ ಎವ್ರಿ ಇಂಡಿವಿಜುವಲ್ ಈಸ್ ಯುನೀಕ್. ಪ್ರತಿಯೊಬ್ಬ ವ್ಯಕ್ತಿಯು ಯುನೀಕ್ ಆಗಿದ್ದಾನೆ. ಅವನು ಯುನೀಕ್ ಆಗಿದ್ದೀನಿ ಅಂತ ತಿಳ್ಕೊಳ್ಬೇಕಷ್ಟೇನೆ. ಅದನ್ನ ವ್ಯಕ್ತಿ ವೈಶಿಷ್ಟ್ಯತೆ ಅಂತ ಕರಿತೀವಿ. ವ್ಯಕ್ತಿ ವೈಶಿಷ್ಟ್ಯತೆ ಅಂದ್ರೇನು? ಇವಾಗ ನಾನು, ನನ್ನ ಶಕ್ತಿಗಳು, ನನಗೆ ಒಂದು ಮೂರ್ತಿಯನ್ನ ಕೆತ್ತುವಂತಹ ಶಕ್ತಿ ಇದೆ. ನನ್ನ ದೌರ್ಬಲ್ಯಗಳು, ನನಗೆ ಜಾಸ್ತಿ ಓದಕ್ಕಾಗೋಲ್ಲ. ನನಗಿರುವ ಭಯಗಳು, ನೀರು ಕಂಡ್ರೆ ಭಯ. ನನಗಿರುವ ಅವಕಾಶಗಳು, ಆ ಮೂರ್ತಿಯನ್ನ ಕೆತ್ತಿದಾಗ ಅದು ಎಲ್ಲೋ ಹೊರದೇಶಕ್ಕೆ ಹೋಗಿ ಫೇಮಸ್ ಆಗ್ಬೋದು, ಅಥವಾ ನಮ್ಮ ದೇಶದಲ್ಲಿ ಬೇರೆ ದೇವಸ್ಥಾನಕ್ಕೆ ಹೋಗಿ ಫೇಮಸ್ ಆಗ್ಬೋದು. ನನ್ನ ವೈಶಿಷ್ಟ್ಯತೆ ಏನು? ಈ ವ್ಯಕ್ತಿಯ ವೈಶಿಷ್ಟ್ಯತೆ ಕ್ರಿಯೇಟಿವ್ ಥಿಂಕಿಂಗ್, ಕ್ರಿಯೇಟಿವಿಟಿ ಇನ್ ಸ್ಕಲ್ಪ್ಚರಿಂಗ್. ಈ ರೀತಿಯ ಐಡೆಂಟಿಟಿ ಅನ್ನೋದು ಪ್ರತಿಯೊಂದು ಮಗುವಿಗೂ ಇರುತ್ತೆ. ಅಂದ್ರೆ ಪ್ರತಿಯೊಬ್ಬರಿಗೂ ಇರುತ್ತೆ, ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ತರ, ಪ್ರತಿಯೊಬ್ಬರಿಗೂ ಇರುತ್ತೆ, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ತರ. ಎಲ್ಲ ಶಾಲೆನಲ್ಲಿ ಹೇಳೋದೇನಂದ್ರೆ, ನಾವು ಮಕ್ಕಳನ್ನ ಕರಿಬೇಕಾದ್ರೆ ದಿವಾಕರ್, ರಾಜು ಈ ತರ ಕರಿತೀವಿ. ಆಮೇಲೆ ಶಾಲೆಗಳಲ್ಲೂ ಸಾಮಾನ್ಯ ಏನಾಗ್ತದೆ ಅಂದ್ರೆ, ಈ ಫಸ್ಟ್ ರ್ಯಾಂಕ್ ಬಂದಿರೋರು ಮುಂದೆ ಕೂತಿರ್ತಾರೆ, ಆವ್ರೇಜ್ ಆಗಿರೋರು ಮಧ್ಯದಲ್ಲಿ ಕೂತಿರ್ತಾರೆ, ಆ ಫೇಲ್ ಆಗಿರೋರು ಹಿಂದೆ ಕೂತಿರ್ತಾರೆ. ಬ್ಯಾಕ್ ಬೆಂಚರ್ಸ್ ಅಂತ. ಜೀವನದ ವಿಚಾರಧಾರ ನೋಡ್ತಾ ಬನ್ನಿ. ಬ್ಯಾಕ್ ಬೆಂಚರ್ಸ್ ಎಲ್ಲ ಎಂಟರ್ಪ್ರಿನರ್ ಆಗ್ಬಿಡ್ತಾರೆ. ಯಾಕೆ? ಅವ್ರಿಗೆಲ್ಲೂ ಕೆಲಸ ಸಿಗಲ್ಲ. ನೀವು ಬ್ಯಾಕ್ ಬೆಂಚರ್ ಅಂತ. ನಾನು ಬ್ಯಾಕ್ ಅಲ್ಲೂ ಕೂರ್ತಿದ್ದೆ, ಮಧ್ಯದಲ್ಲೂ ಕೂರ್ತಿದ್ದೆ, ಮುಂದೆ ಕೂರ್ತಿದ್ದೆ. ನಾನು ಹೈಬ್ರಿಡ್, ಹೈ ಕ್ರಾಸ್ ಮಾಡಲ್ಲ. ನಾನು ಎಲ್ಲ ಕಡೆ ಕೂರ್ತಾ ಇದ್ದೆ. ಇಲ್ಲಿ ಏನ್ ಹೇಳ್ತೀನಿ, ನಾನು ಶಾಲೆನಲ್ಲಿ ನಾವು ಮಕ್ಕಳನ್ನ ಕರಿಬೇಕಾದ್ರೆ, ದಿವಾಕರ ದ ಬೆಸ್ಟ್ ಪೇಂಟರ್, ರಾಜೀವ ದ ಬೆಸ್ಟ್ ಒರೇಟರ್, ಕಮಲಾ ದ ಬೆಸ್ಟ್ ಡ್ಯಾನ್ಸರ್, ರಾಗಿಣಿ ದ ಬೆಸ್ಟ್ ಸಿಂಗರ್, ಈ ತರ ಯಾಕೆ ನಾವು ಕರಿಬಾರ್ದು? ನಾವ್ ಯಾಕೆ ಅವರು ಮಾರ್ಕ್ಸ್ ಬಂದಿರೋರು ಹಿಂದಕ್ಕೆ ಮುಂದಕ್ಕೆ ಈ ಒಂದು ತಾರತಮ್ಯ ಆದಾಗ ಏನಾಗುತ್ತೆ, ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಬೆಳೆಯಲ್ಲ. ಐ ಆಲ್ವೇಸ್ ಅರ್ಜ್ ಥ್ರೂ ದಿಸ್ ಪ್ರೋಗ್ರಾಮ್ ಅಂಡ್ ಮೇಕ್ ಎ ಹಂಬಲ್ ರಿಕ್ವೆಸ್ಟ್ ಟು ದ ಪ್ರಿನ್ಸಿಪಾಲ್ಸ್, ಕಾಲೇಜ್, ಯೂನಿವರ್ಸಿಟಿ ಪೀಪಲ್ ಹೂ ಆರ್ ವಾಚಿಂಗ್ ದಿಸ್. ದಯವಿಟ್ಟು ಮಕ್ಕಳನ್ನ ಅವರ ಯುನೀಕ್ ID ಇಂದ ಕರೀರಿ. ಇಟ್ ಬಿಲ್ಡ್ಸ್ ಅ ಕಾನ್ಫಿಡೆನ್ಸ್. ಸೊ ಯುನೀಕ್ ID ಅನ್ನೋದು ಮಕ್ಕಳಿಗೂ ಅವಲಂಬಿತವಾಗಿದೆ, ನಿಮಗೂ ಸಹ ಯುನೀಕ್ ID ಅವಲಂಬಿತವಾಗಿರ್ತದೆ. ನಿಮ್ಮ ಸ್ಪೆಷಾಲಿಟಿ ಏನು, ನಿಮ್ಮ ಯುನೀಕ್ನೆಸ್ ಏನು, ಪರ್ಸನಲ್ ಯುನೀಕ್ನೆಸ್ ಏನು, ಪ್ರೊಫೆಷನಲ್ ಯುನೀಕ್ನೆಸ್ ಏನು, ನಾನು ಮಾಡುವ ರೀತಿಯಲ್ಲಿ ಇನ್ನೊಬ್ರು ಇಂಟರ್ವ್ಯೂ ಮಾಡ್ತಾರ, ನಿಮ್ಮ ಎನರ್ಜಿ ಲೆವೆಲ್ಸ್ ಬೇರೆ ಆಂಕರ್ಗೆ ಬರ್ತದ? ಎಲ್ಲ ಆಂಕರು ಇರ್ತಾರೆ. ಆ ಎನರ್ಜಿ ಲೆವೆಲ್ಸ್, ಆ ಪ್ರಿಪರೇಷನ್, ನೀವು ಮಾಡುವ ಪ್ರಿಪರೇಷನ್ ಏನು, ಸೊ ದಟ್ ಈಸ್ ದಿ ಸ್ಪೆಷಾಲಿಟಿ ಆಫ್ ದ ಇಂಡಿವಿಜುವಲ್. ನಾನು ಯಾರು, ನನ್ನ ವೈಶಿಷ್ಟ್ಯತೆ ಏನು ಅಂತ ತಿಳ್ಕೊಂಡಾಗ ಇಟ್ ಇನ್ಕ್ರೀಸಸ್ ದ ಸೆಲ್ಫ್ ಕಾನ್ಫಿಡೆನ್ಸ್ ಆಫ್ ದ ಇಂಡಿವಿಜುವಲ್. ಅದನ್ನ ಯುನೀಕ್ ID. ನೀವು ಭಾರತದಲ್ಲಿ ತಗೊಳ್ಳಿ, 140 ಕೋಟಿ ಜನಸಂಖ್ಯೆಗೂ 140 ಕೋಟಿ UID ಜೊತೆ, ಆಧಾರ್ ID ಜೊತೆ ಯುನೀಕ್ ID ಅಟ್ಯಾಚ್ ಮಾಡ್ಬಿಡ್ಬೋದು. ಮತ್ತೆ ಗವರ್ಮೆಂಟೇ ಕೊಡಬೇಕು ಅಂತ ಕೇಳಬೇಡಿ, ಅಷ್ಟೊಂದು ಯುನೀಕ್ನೆಸ್ ಇರುತ್ತೆ ಅಂತ. 100% ನಮ್ಮ ಯುನೀಕ್ನೆಸ್ ನಾವು ಕಂಡಿಡ್ಕೊಳ್ಬೇಕು. ಕಂಡಿಡ್ಕೊಳ್ಳೋಕೆ ಸಿಂಪಲ್ ವಿಧಾನ, ನನ್ನ ಸ್ಟ್ರೆಂತ್, ನನ್ನ ವೀಕ್ನೆಸ್, ನನ್ನ ಆಪರ್ಚುನಿಟೀಸ್, ನನ್ನ ಥ್ರೆಟ್ಸ್ ಬರ್ಕೊಳ್ಳಿ. ಆಮೇಲೆ ಯುನೀಕ್ನೆಸ್ ಅಲ್ಲಿ ನಾನು ಕ್ರಿಯೇಟಿವ್ ಪರ್ಸನ್, ಅಥವಾ ನಾನು ಐ ಆಮ್ ಗುಡ್ ಇನ್ ಸ್ಪೋರ್ಟ್ಸ್, ಐ ಆಮ್ ಗುಡ್ ಇನ್ ಡ್ಯಾನ್ಸಿಂಗ್, ಅದೆಲ್ಲದರಲ್ಲೂ ಮಾಡಿ ಪ್ರಿಯಾರಿಟೈಸ್ ಮಾಡಿ. ನಾನು ನಂಬರ್ 1 ಐ ಆಮ್ ಎ ಕ್ರಿಯೇಟಿವ್ ಪರ್ಸನ್. ಎಸ್, ನಾನು ಕ್ರಿಯೇಟಿವ್. ಈಗ ನನ್ನ ವಿಚಾರ ತಗೊಂಡ್ರೆ, ನನ್ನ ಶಕ್ತಿಗಳು ಒರೇಷನ್ ಸ್ಕಿಲ್ಸ್, ಬಿಸ್ನೆಸ್ ಎಕ್ಸ್ಪರ್ಟೀಸ್, ಮೆಂಟರಿಂಗ್ ಸ್ಕಿಲ್ಸ್,
ನನ್ನ ದೌರ್ಬಲ್ಯಗಳು, ನನ್ನ ಮುಂಗೋಪಿ, ಹ್ಮ್. ಸಿಟ್ಟು ಜಾಸ್ತಿ, ನನಗಿರುವ ಅವಕಾಶಗಳು, ನಾನು ಜ್ಞಾನವನ್ನು ಇಡೀ ಪ್ರಪಂಚಕ್ಕೆ ಕೊಡ್ಬೋದು, ಯೂತ್ಗಳಿಗೆ ಡೆವಲಪ್ ಮಾಡಲಿಕ್ಕೆ ಸ್ಕಿಲ್ನ ಕೊಡ್ಬೋದು, ಪ್ರಪಂಚಾದ್ಯಂತ ಅಯ್ಯಂಗಾರ್ ಓನ್ ಫ್ರೆಶ್ ಮತ್ತು ಕಾಫಿ ಕನ್ಫೆಷನ್ಸ್ನ ಮಾಡಬಹುದು. ನನಗಿರುವ ಭಯವೇ ಇಲ್ಲ, ಅದೇ ದೊಡ್ಡ ಭಯ. ಭಯವಿಲ್ಲದೆ ಇದ್ದಾಗಲೂ ಭಯ ಆಗುತ್ತೆ. ಅದ್ರ ಒಂದು ಭಯ ಇದೆ ನನಗೆ, ಇನ್ನೊಂದು ಹೈಟ್ ಭಯ ಆಗುತ್ತೆ. ಹೈಟ್ಗೆ ಎತ್ತರಕ್ಕೆ ಹೋದಾಗ ನಿಂತ್ಕೊಂಡು ಈಗ ಒಂದು ಬ್ರಿಡ್ಜ್ ಈಗ ಹೈಟಲ್ಲಿ ಕ್ರಾಸ್ ಮಾಡಬೇಕು ಅಂದ್ರೆ ಭಯ ಇದೆ. ಎರಡನೇ ಭಯ, ಫ್ಯಾಮಿಲಿಗಳಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಆದಾಗ ಭಯ ಪಡ್ತೀನಿ ನಾನು, ಬಿಕಾಸ್ ಪರ್ಸನಲ್ ಬಾಂಧವ್ಯಗಳ ಮೇಲೆ ಹೆಚ್ಚು ಒತ್ತಡ ಕೊಡ್ತೀನಿ, ಭಯ ಇದೆ ನನಗೂ. ಮೂರನೇದು ಭಯ ಇಲ್ಲದೆ ಇರೋದು. ಇವಾಗ ನಾನು ನನ್ನ ವೈಶಿಷ್ಟ್ಯತೆಯನ್ನು ತಗೊಂಡಾಗ GK ಇಸ್ ಪವರ್ ಆಫ್ ಮೆಂಟರಿಂಗ್. ಪವರ್ ಆಫ್ ಮೆಂಟರಿಂಗ್ಗೆ ನಾನು ನನಗೆ ಶಕ್ತಿನಲ್ಲಿ ಐ ಕ್ಯಾನ್ ಡೂ ಬೆಟರ್ ದನ್ ಅದರ್ಸ್, ವಿಚ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಸಂಬಡಿ ಎಲ್ಸ್ ಟು ಕಂಟ್ರೋಲ್, ಕಾಪಿ ಅಂಡ್ ಪೇಸ್ಟ್. ಕಂಟ್ರೋಲ್ ಎ ಕಂಟ್ರೋಲ್ ಪಿ ಮಾಡೋಕ್ಕಾಗಲ್ಲ. ನಿಮ್ಮ ವೈಶಿಷ್ಟ್ಯತನ ಕಂಟ್ರೋಲ್ ಎ ಕಂಟ್ರೋಲ್ ಪಿ ಮಾಡೋಕ್ಕಾಗಲ್ಲ. ಅಬ್ದುಲ್ ಕಲಾಂ ಒಬ್ಬರೇ ಅಬ್ದುಲ್ ಕಲಾಂ. ಸೊ ಯುನಿಕ್ನೆಸ್ ಆಫ್ ಅಬ್ದುಲ್ ಕಲಾಂ ಇಸ್ ಹಿಸ್ ಪ್ಯಾಷನ್ ಫಾರ್ ದ ಕಂಟ್ರಿ to make defense in India as a best thing. He is only one and only one. TN Seshan is only one who said ಏನ್ ಕೆಲಸ ಮಾಡ್ತಿರೋದನ್ನ ಕ್ಲೀನ್ ಆಗಿ ಮಾಡಿ, ಗುಡಿಸೋದನ್ನ ಕ್ಲೀನ್ ಆಗಿ ಮಾಡಿ ಅಂತ. ಇಂಥ ವೈವಿಧ್ಯಮಯವಾದಂತಹ ದೇಶದಲ್ಲಿ, 140 ಕೋಟಿ ಜನಸಂಖ್ಯೆ ಇರುವಂತಹ ದೇಶದಲ್ಲಿ, ಇಷ್ಟು ರಾಜ್ಯಗಳು ಇಷ್ಟು ಜಿಲ್ಲೆಗಳು ಇರುವಂತಹ ದೇಶದಲ್ಲಿ 140 ಕೋಟಿ ಜನಕ್ಕೂ ವೈಶಿಷ್ಟ್ಯತೆ ಅನ್ನೋದು ಇದ್ದೇ ಇದೆ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ USP ಅಂತ ಹೇಳುವಂತದ್ದು ಇರುತ್ತೆ, ಬಟ್ ಅದನ್ನ ಅವರೇ ಕಂಡುಕೊಳ್ಬೇಕಾಗುತ್ತೆ. ಹೌದು, ಪ್ರತಿಯೊಬ್ಬ ವ್ಯಕ್ತಿಗಿದೆ, ಪ್ರತಿಯೊಂದು ಜಿಲ್ಲೆಗಿದೆ. ಈಗ ಜಿಲ್ಲೆಗಳು ತಗೊಳ್ಳಿ, ಧಾರವಾಡ ಪೇಡ ಎಜುಕೇಶನ್, ಧಾರವಾಡ ಇಸ್ ನೋನ್ ಫಾರ್ ಎಜುಕೇಶನ್. ಹಾಸನ ಆಲೂಗೆಡ್ಡೆ, ಕೋಲಾರ ನಮ್ಮ ಟೊಮೆಟೊ ಹಣ್ಣು, ನಮ್ಮ ದೊಡ್ಡಬಳ್ಳಾಪುರ ಹಲಸಿನ ಹಣ್ಣು. ಜಾಗಕ್ಕೆ ವೈಶಿಷ್ಟ್ಯತೆ ಇಲ್ವಾ? ದರ್ ಇಸ್ ಅ ವೈಶಿಷ್ಟ್ಯತೆ. ಎಲ್ಲ ಕಡೆಗೂ ಕೂಡ ಈ USP ಅಂತ ಹೇಳುವಂತದ್ದು ಇದೆ. ಹೌದು. ಸೊ ನಾವು ಅದನ್ನ ಐಡೆಂಟಿಫೈ ಮಾಡಬೇಕು. ಸೊ ಇದನ್ನ ನಾವು ಬಿಸ್ನೆಸ್ ಗೆ ಅಪ್ರೋಚ್ ಮಾಡಿ ನೋಡೋದಿದ್ರೆ ಹೆಂಗೆ? ಸಿಂಪಲ್. ಈಗ ಒಂದು ಬಿಸ್ನೆಸ್ ತಗೊಳ್ಳಿ, ಒಂದು ಬಿಸ್ನೆಸ್ ನ ಒಬ್ರು ಒಂದು ಲೆಟಸ್ ಮೇಕ್ ಅನ್ ಅಸಂಪ್ಷನ್ಸ್, ಒಬ್ರು ಒಂದು ನಂದಿನಿ ಪಾರ್ಲರ್ ರನ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಹಾಲು ಮಾರ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಹಾಲು ಮಾರೋದ್ರಲ್ಲಿ ನಾನು ಯಾಕೆ ಅವ್ರ ಅಂಗಡಿಗೆ ಹೋಗಿ ತಗೊಳ್ಬೇಕು ಹಾಲನ್ನ? ಎಲ್ಲಾ ಕಡೆ ನಂದಿನಿ ಹಾಲೇ, ಹೌದು, ಎಲ್ಲಾ ಪ್ರೈಸ್ ನಂದಿನಿ ಹಾಲೇ. ಬಟ್ ಅದೇ ಜಾಗಕ್ಕೆ ನಾನು ಯಾಕೆ ಹೋಗ್ಬೇಕು? ನನ್ನ ಜಾಗದ ವೈಶಿಷ್ಟ್ಯತೆ ಏನಾಗ್ಬೇಕು? ನನ್ನ ವ್ಯಾಪಾರದ ವೈಶಿಷ್ಟ್ಯತೆ ಏನಾಗಬೇಕು? ಈಗ ಸಪೋಸ್ ನಾನೊಂದು ಮಾಡ್ತೀನಿ ನನ್ನ ಗ್ರಾಹಕರಿಗೆ, ಸರ್ ನೀವು ಏನ್ ಮಾಡ್ತೀರಾ? ಸಿಂಪಲ್ ಟೆಕ್ನಿಕ್ ಅವರೇ ಹೇಳ್ಬಿಟ್ಟಿದ್ದಾರೆ. ಒಂದು ತಿಂಗಳು ಕೂಪನ್ ಕೊಟ್ಬಿಡ್ತಾರಲ್ಲ. ಹೌದು, ಒಂದು ತಿಂಗಳು ಕೂಪನ್ ಕೊಟ್ರೆ ಒಂದು ತಿಂಗಳು ಹಣವನ್ನು ಯಾರಿಗೆ ಕೊಟ್ರಿ ನೀವು? ಕರೆಕ್ಟ್. ಯಾರಿಗೆ ಕೊಟ್ರಿ? ಬೂತವನು ಕೊಟ್ರಿ. ಹೌದು, ಅವರು ಒಂದು ತಿಂಗಳಿಗೆ 4,000 ಇರ್ಬೋದು, 5,000 ರೂಪಾಯಿ. ಹ್ಯಾವ್ ದ ನಾಟ್ ಕಲೆಕ್ಟೆಡ್ ದ ಮನಿ ಅಪ್ಫ್ರಂಟ್ ಫ್ರಮ್ ಯು? ಹೌದು, ಮತ್ತೆ ನಾವು ಅಲ್ಲಿಗೆ ಹೋಗಬೇಕು. Is it not a uniqueness or a speciality which the booth people have developed? ಹೌದು, it's a uniqueness because they take the money and then deliver a service. ಬ್ಯೂಟಿಫುಲ್ ಯುನಿಕ್ನೆಸ್. ನಾನು ಕೇಳೋದು ಸರ್, ಇವಾಗ ಬಿಸ್ನೆಸ್ ಮಾಡುವಂಥವರೆಲ್ಲ ಈ USP ಅನ್ನ ಕಂಡು ಹಿಡ್ಕೊಳ್ಬೇಕಾ, ಅಥವಾ USP ಅಂತ ಹೇಳುವಂಥದ್ದು ಬಿಸ್ನೆಸ್ಗೆ ಅಷ್ಟೊಂದು ಇಂಪಾರ್ಟೆಂಟಾ ಅಂತ? USP ಅನ್ನೋದು ಎಲ್ಲದಕ್ಕೂ ಇಂಪಾರ್ಟೆಂಟ್. ವ್ಯಕ್ತಿ, ಜಾಗ, ವಸ್ತು, ವ್ಯಾಪಾರ. ಇವತ್ತಿನ ಕಾಂಪಿಟೇಟಿವ್ ಯುಗದಲ್ಲಿ ನಾನೊಂದು ಬೇಕರಿ ಮಾಡಿದೆ, ಯಾಕೆ ನಿನಗೆ ಕಸ್ಟಮರ್ಸ್ ಬರಬೇಕು? ನಾನೊಂದು ಕೆಫೆ ಮಾಡಿದೆ, ಯಾಕೆ ನಿನಗೆ ಕಸ್ಟಮರ್ಸ್ ಬರಬೇಕು? ನಾನೊಂದು ಸ್ವೀಟ್ ಅಂಗಡಿ ಮಾಡಿದೆ, ಯಾಕೆ ಕಸ್ಟಮರ್ಸ್ ಬರಬೇಕು? ನಾನೊಂದು ಮೊಬೈಲ್ ಶಾಪ್ ಮಾಡಿದೆ, ಯಾಕೆ ನಿನಗೆ ಕಸ್ಟಮರ್ಸ್ ಬರಬೇಕು? ನಾನೊಂದು ಕಾರ್ ಶೋರೂಮ್ ಮಾಡಿದೆ, ಯಾಕೆ ನಿನಗೆ ಕಸ್ಟಮರ್ಸ್ ಬರಬೇಕು? ನಾನೊಂದು TV ಶೋರೂಮ್ ಮಾಡಿದೆ, ಯಾಕೆ ನಿನಗೆ ಕಸ್ಟಮರ್ಸ್ ಬರಬೇಕು? ಯು ಟೆಲ್ ಮಿ, ಐ ಹ್ಯಾವ್ ಮೇಡ್ ಅ ಕಾರ್ ಶೋರೂಮ್. ವೈ ಎ ಕಸ್ಟಮರ್ ಶುಡ್ ಕಮ್ ಅಂಡ್ ಬೈ ಎ ಕಾರ್ ವಿತ್ ಮೀ ಓನ್ಲಿ? ಅದೇ 4 ಚಕ್ರದ ಗಾಡಿ, ಅದೇ ಡೀಲರ್ ಪ್ರೈಸ್, ಅದೇ MRP, ಅದೇ ಸರ್ವಿಸು, ಬಟ್ ಯಾಕೆ ನಿಮಗೆ ಬರಬೇಕು? USP. ಇವತ್ತು ಅದ್ವೈತ್ ಮೋಟರ್ಸ್ ತಗೊಳ್ಳಿ, ಎಂಟೈರ್ ಕರ್ನಾಟಕದಲ್ಲಿ ಹೆಮ್ಮರವಾಗಿ ಬೆಳೆದಿದೆ. ಯಾಕೆ ಬೆಳೆದಿದೆ ಅಂದ್ರೆ ಅವರ USP ಏನು ಅಂದ್ರೆ ಕಸ್ಟಮರ್ ಸರ್ವಿಸ್. ಇವತ್ತಿಗೂ ನೀವು ಅದ್ವೈಟ್ ಮೋಟರ್ಸ್ ಹೋಗಿ ಕೂತ್ಕೊಂಡು ಅವ್ರ ಸರ್ವಿಸ್ನ ತಗೊಂಡ್ರೆ ಅಲ್ಲಿರುವಂತಹ ಮ್ಯಾನೇಜರ್ಗಳು ಮಾತಾಡಿ ಕೆಲವು ಟೈಮಲ್ಲಿ ಗುಡ್ ವಿಲ್ ನ ಎಕ್ಸ್ಟೆಂಡ್ ಮಾಡಿ ಕಂಪನಿಯಿಂದ ಎಕ್ಸ್ಟ್ರಾ ಸರ್ವಿಸಸ್ ನ ಕೊಡಿಸುವಂತ ನಿದರ್ಶನಗಳು ನಾನು ಅನುಭವಿಸಿದ್ದೀನಿ. ಸಂಸ್ಥೆಗಳು ಹಾಗೆ ಬೆಳೆಯೋದಿಲ್ಲ. ಈಗ MTR ತಗೊಳ್ಳಿ, ಇವತ್ತಿಗೂ MTR ಗುಣಮಟ್ಟ ಹಾಗೆ ಉಳಿದಿದೆ. ಹೇಗೆ ಜನ ಅದನ್ನ ಟ್ರಸ್ಟ್ ಮಾಡ್ತಾ ಇದ್ದಾರೆ. ನಂದಿನಿ ತಗೊಳ್ಳಿ, ಅಮೂಲ್ ತಗೊಳ್ಳಿ, ವೈಶಿಷ್ಟ್ಯತೆ ಇಲ್ಲದೆ ಕಂಪನಿಗಳನ್ನ ಬೆಳೆಸಲಿಕ್ಕಾಗತ್ತಾ? ಬ್ರ್ಯಾಂಡ್ಗಳನ್ನ ಡೆವಲಪ್ ಮಾಡೋಕ್ಕಾಗತ್ತಾ? ಟಾಟಾಸ್ ತಗೊಳ್ಳಿ, ಟಾಟಾಸ್ ಅಂದ್ರೆ ಇವತ್ತು ಯು ಟ್ರಸ್ಟ್. ಮಹೀಂದ್ರ ತಗೊಳ್ಳಿ, ಎಷ್ಟು ಥಾರ್ ವೆಹಿಕಲ್ ಏನಕ್ಕೆ ಸಕ್ಸಸ್ ಆಯ್ತು ಸರ್? ಥಾರ್ ವೆಹಿಕಲ್ ಇಸ್ ಡಿಸೈನ್ಡ್ ಟು ಅಡ್ರೆಸ್ ದಿ ಪೀಪಲ್ ಹೂ ಟ್ರಾವೆಲ್ ಆಫ್ ದ ರೋಡ್. ಸ್ಪೆಷಾಲಿಟಿ ಆಫ್ ಥಾರ್ ಇಸ್ ರಗ್ಗಡ್ನೆಸ್. ಒಂದೇ ದಿನದಲ್ಲಿ ಬುಕಿಂಗ್ ಓಪನ್ ಮಾಡಿದಾಗ ಅಷ್ಟು ಲಕ್ಷಾಂತರ ಬುಕಿಂಗ್ ಮಾಡಿದ್ದು ಥಾರ್ ಸಂಸ್ಥೆ. ವೈಶಿಷ್ಟ್ಯತೆ ಇಲ್ಲದೆ ಡೆವಲಪ್ ಮಾಡಿದ್ರ?
OnePlus ಮೊಬೈಲ್ ಬಂತು, ಇಷ್ಟು ಕಾಂಪಿಟೇಷನ್ ಇದ್ರು, ವೈಶಿಷ್ಟ್ಯತೆ ಇದೆ, ಸೆಲ್ ಆಯ್ತಾ? ಅಲ್ಲ, ನಾನು ಕೇಳೋದು ಸರ್, ಈಗ ನೀವು ದೊಡ್ಡ ದೊಡ್ಡ ಕಂಪನಿಗಳ ಹೆಸರನ್ನು ತಗೊಂಡ್ರಿ, ಬಹುಶಃ ಅದು ನೋಡುವಂಥವರಿಗೂ ಕೂಡ ಎಸ್ ದೊಡ್ಡ ದೊಡ್ಡ ಕಂಪನಿಗಳು ನಮಗೂ ಕೂಡ ಗೊತ್ತು, ಆ ಸ್ಪೆಷಾಲಿಟಿಯಿಂದಾಗಿನೇ ಅವರು ಫೇಮಸ್ ಆಗಿದ್ದಾರೆ ಅಥವಾ ಆ USP ಇಂದನೂ ಕೂಡ ಫೇಮಸ್ ಆಗಿದ್ದಾರೆ, ಸಕ್ಸಸ್ ಆಗಿದ್ದಾರೆ ಅಂತ. ಬಟ್ ನಾನೊಂದು ಸಣ್ಣ ಬಂಡವಾಳ ಹಾಕಿ ಸಣ್ಣ ಬಿಸ್ನೆಸ್ ಅನ್ನ ಮಾಡುವಂಥವನು, ಅಥವಾ ಆಲ್ರೆಡಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀನಿ, ಬಟ್ ನಾನು USP ಬಗ್ಗೆ ಥಿಂಕ್ ಮಾಡಿಲ್ಲ ಅಂತ ಹೇಳುವಂಥವ್ರು ಇರ್ತಾರೆ. ಸೊ ಅಂಥವರಿಗೆ USP ಎಷ್ಟು ಇಂಪಾರ್ಟೆಂಟ್, ಅಥವಾ ಅವರು USP ಅನ್ನ ಹೇಗೆ ಅವರು ಇದಕ್ಕೆ ಯೂಸ್ ಮಾಡ್ಕೊಂಡು? ನಮ್ಮ ಹಾಸನದಲ್ಲಿ ಒಂದು ಹುಲಿಕಲ್ ಅಂತ ಗ್ರಾಮ ಇದೆ, ಅಲ್ಲಿ ಶ್ರೀಧರಯ್ಯಂಗಾರ್ ಅವರು ಕಿರಾಣಿ ಅಂಗಡಿ ಮಾಡ್ತಾರೆ. ಇವತ್ತಿಗೂ ಶ್ರೀಧರಯ್ಯಂಗಾರ್ ಹತ್ರ ನಾನು ಬೆಂಗಳೂರಿಂದ ಹೋಗಿ ಅಲ್ಲಿ ವಸ್ತು ತರ್ತೀನಿ. ಯಾಕೆ ತರ್ತೀನಿ ಅಂದ್ರೆ, ನನಗೆ ಒರಿಜಿನಲ್ ಡಬಲ್ ಹಾರ್ಸ್ ಉದ್ದಿನ ಬೇಳೆ ಕೊಡ್ತಾರೆ, SSP ಹಿಂಗ್ ಒರಿಜಿನಲ್ ಕೊಡ್ತಾರೆ, ತೊಗರಿ ಬೇಳೆ ಶಿವಲಿಂಗ ಕೊಡ್ತಾರೆ, ಮೋಸ ಮಾಡೋದಿಲ್ಲ. ಅದೇ ಅವರ USP. ಮೋಸ ಮಾಡಲ್ಲ ಅವರು. ಇವತ್ತು ನೀವು ಬೆಂಗಳೂರಲ್ಲಿ ಮಾರುಕಟ್ಟೆಗೆ ಹೋಗಿ ಕರೆಕ್ಟ್ ಆಗಿರೋ ಡಬಲ್ ಹಾರ್ಸ್ ಸಿಗೋದಿಲ್ಲ, ಕರೆಕ್ಟ್ ಆಗಿರೋ ಶಿವಲಿಂಗ ಬೇಳೆ ಸಿಗೋದಿಲ್ಲ. ಅಲ್ಲಿ ನಾನು ಹೋದಾಗ ತಗೊಂಡ್ರೆ, ಇಲ್ಲಿಂದ ನಾನು 200 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಹುಲಿಕಲ್ಗೆ ಹೋಗಿ ಶ್ರೀಧರಯ್ಯಂಗಾರ್ ಅವ್ರಿಗೆ ಹೇಳಿ ನನಗೆ ಇದು ಬೇಕು ಅಂದ್ರೆ ಅದು ಡಬಲ್ ಹಾರ್ಸ್ ಉದ್ದಿನ ಬೇಳೆನೆ, ಅದು SSP ಹಿಂಗೇನೆ, ಅದು ಶಿವಲಿಂಗ ಬೇಳೆನೆ. ಅವರ ವೈಶಿಷ್ಟ್ಯ. ಜನ 10 ಕಿರಾಣಿ ಅಂಗಡಿಗಳಿದ್ರು, ಶ್ರೀಧರಯ್ಯಂಗಾರ್ ಅಂಗಡಿಗೆ ಅವ್ರಿಗೆ ಕಿರಾಣಿ ಅನ್ನೋರು ಏನಕ್ಕೆ ಬರ್ತಾರೆ ಅಂದ್ರೆ, ದ ಎಲಿಮೆಂಟ್ ಆಫ್ ಟ್ರಸ್ಟ್. ಆ ಟ್ರಸ್ಟ್, ಆ ಕ್ವಾಲಿಟಿನ ಅವ್ರು ಬಿಲ್ಡ್ ಮಾಡಿದ್ದಾರೆ. ಟ್ರಸ್ಟ್ ಅಂತ ಹೇಳುವಂಥದ್ದು USP. ಅವರಲ್ಲಿ ಟ್ರಸ್ಟ್ ಮತ್ತೆ ಕ್ವಾಲಿಟಿ, ಅವರ ವಿಚಾರಕ್ಕೆ ಬಂದಾಗ ಟ್ರಸ್ಟ್. ಸೊ ಶ್ರೀಧರಯ್ಯಂಗಾರ್ಸ್ ಕ್ವಾಲಿಟಿ ಅಂಡ್ ಟ್ರಸ್ಟ್ ಇಸ್ ನೋನ್. ಹಾಸನದಲ್ಲಿ ಸೂರ್ಯ ಸ್ಟೋರ್ಸ್ ಅಂತ ಇದೆ, ಸಣ್ಣ ಸ್ಟೋರ್ಗಳನ್ನ ಹೇಳ್ತಾರೆ. ನೀವು ಸಣ್ಣ ಬಗ್ಗೆ ಕೇಳಿದ್ರೆ ಸಣ್ಣ ಹೇಳ್ತಾರೆ. ಇವತ್ತಿಗೂ ನಾವು ಅವ್ರು ಏನ್ ಮಾಡ್ತಾರೆ, ಸೂರ್ಯ ಸ್ಟೋರ್ ಎಲ್ಲ ಬ್ರಾಂಡೆಡ್ ಐಟಮ್ಸ್ ಕೊಡ್ತಾರೆ, ಬ್ರಾಂಡೆಡ್ ದ್ರಾಕ್ಷಿ ಕೊಡ್ತಾರೆ. ಅದಕ್ಕೆ ಹೇಳ್ತಾರೆ ಇದಕ್ಕೆ ಇಷ್ಟು ಬೆಲೆ ಆಗುತ್ತೆ ಸರ್, ನಿಮ್ಗೆ ಈ ಬ್ರ್ಯಾಂಡ್ ಬೇಡವಾ ಸರ್, ಇನ್ನೊಂದು ಬ್ರ್ಯಾಂಡ್ ಇದೆ, ಇದು ಲೋಕಲ್ ಬ್ರ್ಯಾಂಡ್, ಇದಕ್ಕೆ ಇಷ್ಟು ಬೆಲೆ ಆಗ್ತದೆ. ಟ್ರಾನ್ಸ್ಪರೆನ್ಸಿ ಬಿಲ್ಡ್ ಎ ಮಾಡೆಲ್. ನಾನು ನನ್ನ ಹೊಂಡೈ ಕಾರನ್ನು ಎಲ್ಲದನ್ನು ನಾನು ನಮ್ಮ ಗಿರೀಶ್ ಅಂತ ಇದ್ದಾರೆ ಹೊಂಡೈ, ಅವ್ರಿಗೆ ಕೊಡ್ತೀನಿ. ಏನಕ್ಕೆ ಕೊಡ್ತೀನಿ? ನಿಜ ಹೇಳ್ತಾರೆ, ಇಷ್ಟು ಸ್ಪೇರ್ ಹೋಗಿದೆ, ಇಷ್ಟನ್ನೂ ಬದಲಾವಣೆ ಮಾಡಿದ್ರೆ 10,000 ರೂಪಾಯಿ ಆಗ್ತದೆ, ಇಷ್ಟನ್ನ ಮಾಡದೆ ಹೋದ್ರೆ 5,000 ರೂಪಾಯಿ ಆಗ್ತದೆ. ಇಸ್ ದರ್ ನಾಟ್ ಎ ಟ್ರಸ್ಟ್ ಬಿಲ್ಡ್? ಕರೆಕ್ಟ್. ಒಬ್ಬರೇ ಹತ್ರ ನಾನು LIC ಪಾಲಿಸಿ ಮಾಡಿಸ್ತೀನಿ, ಇಂಡಿವಿಜುವಲ್ ಆಗಿರೋರು. ಏನಕ್ಕೆ ಮಾಡಿಸ್ತೀನಿ? ಫಾಲೋ ಅಪ್ ಮಾಡ್ತಾರೆ, ನನಗೆ ಮಾರ್ಗದರ್ಶನ ಕೊಡ್ತಾರೆ, ಕರೆಕ್ಟಾಗಿ ಇನ್ಪುಟ್ಸ್ನ ಕೊಡ್ತಾರೆ, ಫೈನಾನ್ಷಿಯಲ್ ಇನ್ಪುಟ್ಸು. ಅವ್ರ ಜೊತೆ ಮಾಡಿಸ್ತೀನಿ. ಒಂದು ಬೇಕರಿ ಇರ್ಬೋದು, ಚಿಕ್ಕ ಬೇಕರಿ ಇರ್ಬೋದು, 500 ಸ್ಕ್ವೇರ್ ಫೀಟಲ್ಲಿ ಮಾಡಿರ್ಬೋದು, ಅವರ ವೈಶಿಷ್ಟ್ಯತೆ ಅಲ್ಲೇ ಸ್ಪೆಷಲ್ ಆಗಿ ಕ್ರಿಯೇಟ್ ಮಾಡ್ತಾರೆ ಅವತ್ತೇ ಪ್ರಾಡಕ್ಟ್. ಕರೆಕ್ಟ್. ಸ್ವೀಟ್ ಅಂಗಡಿ, ಸಣ್ಣ ಸ್ವೀಟ್ ಅಂಗಡಿ ಇರ್ಬೋದು, ಅಲ್ಲಿಗೆ ಏನಕ್ಕೆ ಹೋಗ್ತೀರಾ? ಆ ಟೇಸ್ಟು, ಆ ಕ್ವಾಲಿಟಿಗೆ ಹೋಗ್ತೀರಾ. ಫಿಲ್ಟರ್ ಕಾಫಿ ಮಾರೋನ್ ಇರ್ಬೋದು, ಆ ಕ್ವಾಲಿಟಿ ಮತ್ತು ಶುಚಿತ್ವ, ನಾನು ಬೆಸ್ಟ್ ಫಿಲ್ಟರ್ ಕಾಫಿ ಮಾಡ್ತೀನಿ, ಐ ವಿಲ್ ಗಿವ್ ದ ಬೆಸ್ಟ್ ಫಿಲ್ಟರ್ ಕಾಫಿ. ಮೊಬೈಲ್ ಸರ್ವಿಸ್ ಇರ್ಬೋದು, ಉತ್ತಮವಾದ ಸರ್ವಿಸ್ ಮಾಡಿದಾಗ ವೈಶಿಷ್ಟ್ಯತೆ ಆಗ್ಲಿಲ್ವಾ? ವೈಶಿಷ್ಟ್ಯತೆ ಇಲ್ದೇನೆ ಯಾರೂ ಸಹ ಬಿಸ್ನೆಸ್ ಅಲ್ಲಿ ಗ್ರೋತ್ ಆಗಲ್ಲ. ಸಸ್ಟೈನ್ ಆಗ್ಬೋದು, ಅದು ಕಷ್ಟ. ಇವತ್ತಿನ ದಿನ ಸಸ್ಟೈನ್ ಇಸ್ ಆಲ್ಸೋ ಡಿಫಿಕಲ್ಟ್. ಇವಾಗ ಫಾರ್ ಎಕ್ಸಾಂಪಲ್ ತನಿಷ್ ತಗೊಳ್ಳಿ, ತನಿಷ್ ಜ್ಯುವೆಲರಿ. ವೈ ಪೀಪಲ್ ಗೋ ಫಾರ್ ಜ್ಯುವೆಲರಿ? ಟ್ರಸ್ಟ್. ತನಿಷ್ ಬಿಡಿ ಸರ್, ಸಣ್ಣದಾಗಿ ಬೆಳೆದಂತ SRS ಜ್ಯುವೆಲರೀಸ್ ಇನ್ ಹಾಸನ್ ಇವತ್ತಿನ ದೊಡ್ಡದಾಗಿ ಹೆಮ್ಮರವಾಗಿ ಬೆಳೆದಿದೆ. ಏನಕ್ಕೆ? ಅವರಿಗೆ ಗೋಲ್ಡ್ ಕೊಟ್ಟಾಗ ನಮಗೆ ಸರಿಯಾದ ಬೆಲೆ ಕೊಡ್ತಾರೆ ಅಂತ ಹೆಮ್ಮರವಾಗಿ ಬೆಳೆದಿದೆ. ಸಣ್ಣ ಸಣ್ಣ ಮಂಜುನಾಥ ಕಾಂಡಿಮೆಂಟ್ಸ್ ಅಂತ ನಮ್ಮ DVG ರೋಡ್ ಬರೀ ಕಾಂಡಿಮೆಂಟ್ಸ್ ಮಾಡ್ತಾರೆ. ಇಲ್ಲ, ಖಂಡಿತ ನೀವು ಎಕ್ಸಾಂಪಲ್ ಕೊಡುವಾಗ ಡೆಫಿನೆಟ್ಲಿ ಹೌದು. ಯಾಕೆಂತ ಹೇಳಿದ್ರೆ ಜನ ಕೂಡ ಅದನ್ನ ನೋಡಿರ್ತಾರೆ, ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಸೊ ಸಣ್ಣ ಸಣ್ಣ ಏನು ಬಿಸ್ನೆಸ್ಗಳು ಕೂಡ ತಮ್ಮ USP ಇಂದಾಗಿ ದೊಡ್ಡ ಲೆವೆಲ್ಗೆ ಮೈಲಾರಿ ದೋಸೆ ಏನಕ್ಕೆ ಹೋಗ್ತೀರಾ ಮೈಸೂರಿಗೆ? ದೊಡ್ಡದಾದ ಔಟ್ಲೆಟ್ ಇದೆಯಾ? ದರ್ ಇಸ್ ಅ ಸ್ಪೆಷಾಲಿಟಿ, ದರ್ ಇಸ್ ಅ ಟೇಸ್ಟ್, ದಟ್ ಇಸ್ ಅ ಟೈಪ್. ಈ ತರ ನಿದರ್ಶನಗಳು ಪ್ರತಿಯೊಂದು ಬಿಸ್ನೆಸ್ ಅಲ್ಲೂ ನಾವು ತಗೊಳ್ತಾ ಹೋಗ್ತೀವಿ. ಈಗ ನಾನು ಕೇಳೋದು ಸರ್, ಎಸ್ ನೀವು ಎಕ್ಸಾಂಪಲ್ ಕೊಟ್ರಿ, ಎಲ್ರಿಗೂ ಕೂಡ ಇದು ಅರ್ಥ ಆಯ್ತು, ಪ್ರತಿಯೊಬ್ಬರು ಕೂಡ ಎಸ್ ಇದು ಹೌದು ಅಂತೇಳಿ ನಾವು ಒಪ್ಕೊಳ್ತೀವಿ. ಬಟ್ USP ಅನ್ನ ಐಡೆಂಟಿಫೈ ಮಾಡೋದು ಹೆಂಗೆ ಅಂತ. ಈಗ ಒಂದು ಇಂಡಿವಿಜುವಲ್ ಆಗಿ ನನ್ನ USP ಅನ್ನ ನಾನು ಹೇಗೆ ತಿಳ್ಕೊಳ್ಬೋದು, ಅಥವಾ ನಾನೊಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀನಿ, ನನ್ನ ಬಿಸ್ನೆಸ್ನ USP ಅನ್ನ ನಾನು ಹೆಂಗೆ ತಿಳ್ಕೊಳ್ಬೋದು? ತಿಳ್ಕೊಳ್ಳೋದಾ ಅಥವಾ ನಾವೇ USP ಅಂತ ಹೇಳಿ ಸೆಟ್ ಮಾಡೋದಾ? ಈಗ ಸಿಂಪಲ್ ಎಕ್ಸಾಂಪಲ್ ನಾನು ಕೊಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಅರ್ಜುನನ್ನ ತಗೊಳ್ಳೋಣ, ಭಗವದ್ಗೀತೆ ಅಂತ ನಾವು ಅರ್ಜುನ ತಗೊಳ್ಳೋಣ. ಅರ್ಜುನನ ಶಕ್ತಿಗಳೇನು? ಬಿಲ್ಲುಗಾರಿಕೆ, ಗುರಿ, ಶಕ್ತಿ. ಅರ್ಜುನನ ದೌರ್ಬಲ್ಯಗಳೇನು? ಒಮ್ಮೊಮ್ಮೆ ಭಯ ಪಡೋದು ಯುದ್ಧ ಭೂಮಿಯಲ್ಲಿ. ಓಕೆ. ಆಮೇಲೆ ದ್ವಂದ್ವ, ಎಮೋಷನ್ಸ್. ಅರ್ಜುನಿಗಿರುವ ಅವಕಾಶಗಳೇನು? ಆ ಕೌರವರನ್ನ ಕೊಂದಾಗ ಧರ್ಮವನ್ನ ಸ್ಥಾಪಿಸಲಿಕ್ಕೆ ಬಂದಿರುವಂತಹ ವ್ಯಕ್ತಿ, ಅವನಿಗಿರುವಂತಹ ಭಯಗಳೇನು? ಎದುರುಗಡೆ ದೊಡ್ಡಪ್ಪ ಇದ್ದಾರೆ, ಚಿಕ್ಕಪ್ಪ ಇದ್ದಾರೆ, ಅವ್ರನ್ನ ಹೇಗೆ ನಾನು ಅಟ್ಯಾಕ್ ಮಾಡಬೇಕು? ಇದೆಲ್ಲ ಬಂದ ಅರ್ಜುನನ ವೈಶಿಷ್ಟ್ಯತೆ ಏನು? ಬರೀರಿ ಅರ್ಜುನನ ವೈಶಿಷ್ಟ್ಯತೆ. ಗುರಿ ಮುಟ್ಟುವುದೇ ಅರ್ಜುನನ ವೈಶಿಷ್ಟ್ಯತೆ.
ಆ ಗುರಿನ ಸಾಧಿಸ್ಲಿಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ. ಫ್ಯಾಮಿಲಿಗೆ ಕಮಿಟ್ ಆಗಿದ್ದಾನೆ, ಫ್ಯಾಮಿಲಿನ ಉಳಿಸ್ಲಿಕ್ಕೆ ಏನ್ ಮಾಡ್ತಾನೆ. ಈಗ ನೀವು ಹೇಳ್ತಾ ಇರೋದು ಕರೆಕ್ಟ್, ನನಗೆ ಗೊತ್ತಾಯ್ತು USP ಅಂತ ಹೇಳುವಂಥದ್ದು ಗೊತ್ತಾಯ್ತು. ಬಟ್ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಮ್ಮ USP ಅನ್ನ ನಾವು ಐಡೆಂಟಿಫೈ ಮಾಡೋದು ಹೆಂಗೆ ಅಂತ ಹೇಳುವಂಥದ್ದು ಒಂದು, ಜೊತೆಗೆ ನಮಗೆ USP ಇಲ್ಲದಿದ್ರೆ ನಾವು USP ಅನ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದಾ? ಓಕೆ, ಅದನ್ನ ಏನಕ್ಕೆ ಅರ್ಜುನ್ ಎಕ್ಸಾಂಪಲ್ ಹೇಳಿದೆ ಅಂದ್ರೆ, ನಾವ್ ಯಾವತ್ತು ನಮ್ಮ USP ಮಾಡ್ಕೊಳ್ಬೇಕಾದ್ರೆ ಮೊದಲನೇ ಹಂತ ಬೇರೆಯವ್ರ USP ಮಾಡಿ. ಬಹಳ ಈಸಿ. ನೀವು ಬೇರೆಯವ್ರು ಮಾಡಿದಾಗ ಅರ್ಜುನಂದ್ ಮಾಡಿದ್ರಿ, ಹನುಮಂತಂದ್ ಮಾಡಿ, ಆನೆದ್ ಮಾಡಿ, ಭಾರತದ್ ಮಾಡಿ, ಬೇರೆ USP ಮಾಡಿ. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅರ್ಜುನನ USP ಗುರಿ ಸಾಧಿಸುವುದು, ಹನುಮಂತನ USP ಹಾರುವುದು. ಎಲ್ಲಿಗೆ ಹೋಗಿ ನಾನು ಲಂಕಾದಹನವನ್ನು ಮಾಡಿದ್ರು, ಬೆಟ್ಟವನ್ನು ತಂದು ಕೊಟ್ಟರು, USP ಅದು. ಆಪಲ್ USP ಏನು, ಕ್ರಿಯೇಟಿವಿಟಿ ಮತ್ತೆ ಫಾಂಟ್ ಡಿಸೈನ್. ಸೊ ನೀವು ಮಾಡಿದಾಗ ಫಸ್ಟ್ ಬೇರೆಯವ್ರದ್ದು USP ಗಳನ್ನ ಮಾಡ್ತಾ ಬನ್ನಿ. ವಸ್ತುವಿನ ಇರ್ಬೋದು, ನಿಮ್ ಜಿಲ್ಲೆದ್ ಇರ್ಬೋದು, ನಿಮ್ ದೇಶದ ಇರ್ಬೋದು, ಮಾಡಿ. ಅವಾಗ ಏನಾಗುತ್ತೆ, ನಿಮ್ ಮೈಂಡ್ ಓಪನ್ ಆಗುತ್ತೆ. ಅದು ಮಾಡಿದ ನಂತರ ನಿಮ್ಮದು ಮಾಡ್ಬೇಕಾರೆ ನಿಮ್ಮ ಸ್ವಾಟನ ಮಾಡಿ, ಬರ್ಕೊಳ್ಳಿ, ವೈಶಿಷ್ಟ್ಯನ ಬರ್ಕೊಳ್ಳಿ. ABCDE. ಕೆಲವು ವೈಶಿಷ್ಟ್ಯತೆ ಇಲ್ಲ ಅಂತಂದ್ರೆ ತಲೆ ಕೆಡಿಸ್ಕೋಬಿಡಿ, ನಿಮ್ಮ ಸ್ಟ್ರೆಂತ್ ಮೇಲೆ ಫೋಕಸ್ ಮಾಡಿ. ಅದು ಡೆವಲಪ್ ಆಗುತ್ತೆ, ಅದೇ USP ಆಗುತ್ತೆ. ಅದೇ USP ಆಗುತ್ತೆ. ಅದ್ ಎಲ್ಲಿ ಬರುತ್ತೆ ಪ್ರಾಬ್ಲಮ್ ಅಂದ್ರೆ, ಸರ್ ನನಗೆ USPನೇ ಇಲ್ಲ ಸರ್, ನಾನು ಅವ್ರ ತರ ಇಲ್ಲ ಸರ್, ಇವ್ರ ತರ ಇಲ್ಲ. ಫಸ್ಟ್ ನಾನು ಕೇಳಿದ್ದೆ ಅದಕ್ಕೆ. ಈಗ ನೀವು ಇಷ್ಟೊಂದು ಎಕ್ಸಾಂಪಲ್ ಕೊಟ್ಟಾಗ ನನಗೆ ಯಾವ್ದು ಇಲ್ವಲ್ಲ ಅಂತ ಹೇಳಿ ಎಷ್ಟೋ ಜನಕ್ಕೆ ಆಗ್ಬೋದು. ನಾನು ಯಾವತ್ತು ಹೇಳೋದೇನಂದ್ರೆ, ನನಗೆ ಒಬ್ರು ಹಿರಿಯ ಮಾರ್ಗದರ್ಶಕರು ಹೇಳಿದ್ರು, ಉಲ್ಲಾಸ್ ಕಾಮತ್ ಅಂತ ಹಿರಿಯ ಮಾರ್ಗದರ್ಶಕರು, ಉಜಾಲಾ ಬ್ರ್ಯಾಂಡ್ ಫೌಂಡರ್ ಅವರು, ಉಲ್ಲಾಸ್ ಅಗರಬತ್ತಿ ಫೌಂಡರು. ಅವ್ರು ನನಗೆ ಹೇಳಿದ್ರು, ನಾವು ಮಾತಾಡ್ಬೇಕಾರೆ, GK ಅವರೇ ನೀವು ಮಾತಾಡಿದ್ದೆಲ್ಲ ಇಷ್ಟ ಆಯ್ತು, ಆದ್ರೆ ನೀವು ಹೇಳ್ತಾ ಇದ್ರೆ ಯಾವಾಗ್ಲೂ ಅವ್ರ ತರ ಆಗ್ತೀನಿ, ಇವ್ರ ತರ ಆಗ್ತೀನಿ, ಕಂಪ್ನಿ ಆ ಕಂಪ್ನಿ ತರ ಮಾಡ್ತೀನಿ. ಹಾಗಲ್ಲ, ನೀವು ನಿಮ್ ತರ ಆಗಿ, ನಿಮ್ ತರ ಕಂಪ್ನಿ ಮಾಡಿ. ಸೊ ಕೂತ್ಕೊಂಡು ಸ್ವಾಟನ್ನ ಮಾಡಿ, ಸ್ವಾಟ್ನ ಲಿಸ್ಟ್ ಮಾಡಿ, USP ಗಳನ್ನ ಬರಿತಾ ಹೋಗಿ. ನಾನು ಕ್ರಿಯೇಟಿವ್ ಪರ್ಸನ್, ನಾನು ಆರ್ಟಿಸ್ಟು, ಅಥವಾ ನನಗೆ ಹ್ಯೂಮನ್ ಇಂಟ್ರಾಕ್ಷನ್ಸ್ ನನಗೆ ಇಷ್ಟ, ಐ ಆಮ್ ಮೋರ್ ಇಂಟ್ರೆಸ್ಟೆಡ್ ಇನ್ ದ ಸರ್ವಿಸ್ ಇಂಡಸ್ಟ್ರಿ, ಫುಡ್ ತಯಾರು ಮಾಡೋದು ಇಷ್ಟ ನನಗೆ, ಐ ಆಮ್ ಪ್ಯಾಷನೇಟ್, ನನಗೆ ಮೊಬೈಲ್ ಗ್ಯಾಜೆಟ್ಸ್ ಇಷ್ಟ, ನನಗೆ ಎಕ್ಸ್ಪೆರಿಮೆಂಟ್ಸ್ ಮಾಡೋದು ಇಷ್ಟ, ನನಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಮೇಲೆ ಇಂಟ್ರೆಸ್ಟ್, ನನಗೆ ಚಂದ್ರನ ನೋಡಬೇಕು ಅಂತ ಆಸೆ, ನಕ್ಷತ್ರ ನೋಡಬೇಕು ಅಂತ ಆಸೆ. ನಕ್ಷತ್ರ ನೋಡಬೇಕು ಅಂತ ಆಸೆ ಆದ್ರೆ ಅವನು ಸ್ಪೇಸ್ ಸೈಂಟಿಸ್ಟ್ ಆಗ್ಬೋದು. ರಿಸರ್ಚ್ ಮಾಡಬೇಕು ಅಂತ ಆಸೆ ಇದ್ರೆ ಅವನು ಭಾರತಕ್ಕೆ ಅನೇಕ ರಿಸರ್ಚ್ ಏರಿಯಾದಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಹಾಗೆ ಅದು ಆಟೋಮೆಟಿಕಲಿ ನೀವು ಯಾವುದೇ ರಿವರ್ಸ್ ಬರೋಣ. ಈಗ ಸಕ್ಸಸ್ಫುಲ್ ವ್ಯಕ್ತಿಗಳನ್ನ ನೋಡ್ತಾ ಬನ್ನಿ. ಸಕ್ಸಸ್ಫುಲ್ ವ್ಯಕ್ತಿಗಳೆಲ್ಲ ಏನ್ ಮಾಡಿದ್ದಾರೆ, ಅವರ USP ಮೇಲೆ ಐಡೆಂಟಿಫೈ ಮಾಡಿ ಅದನ್ನ ನರ್ಚರ್ ಮಾಡಿದ್ದಾರೆ. ನೀವು ಯಾವುದೇ ಸಕ್ಸಸ್ಫುಲ್ ವ್ಯಕ್ತಿಗಳನ್ನು ನಮ್ಮ ಚರಿತ್ರೆಯಲ್ಲೇ ತಗೊಂಡು ಬನ್ನಿ. ಗಾಂಧೀಜಿ ಅಹಿಂಸಾ, ಜವಾಹರ್ಲಾಲ್ ನೆಹರು, ದೇಶಕ್ಕೆ ಅವ್ರಿಗಿರುವಂತಹ ಒಂದು ಪ್ರೊಫೆಷನಲ್ ಅಪ್ರೋಚ್, ಅಲ್ಲಿಂದ ವಾಜಪೇಯಿ, ಅಜಾತ ಶತ್ರು, ಯಾವುದೇ ರಾಜಕೀಯ ನಾಯಕರನ್ನು ತಗೊಳ್ಳಿ, ಅವರೆಲ್ಲರೂ ಅವರ ವೈಶಿಷ್ಟ್ಯತೆಯನ್ನು ಗುರುತಿಸಿ ಮಾಡಿದಾಗ, ಈಗ ದೇವೇಗೌಡರು ನೀರಿಗಾಗಿ ಹೋರಾಟ, ರೈತರಿಗಾಗಿ ಹೋರಾಟ, ಅವ್ರು ಎಲ್ಲಾ ಫೀಲ್ಡ್ ತಗೋಬಹುದಾಗಿತ್ತಲ್ಲ. ಅವ್ರು ತಗೊಂಡಿರೋದು ಓನ್ಲಿ ಆ ಪರ್ಟಿಕ್ಯುಲರ್ ಫೀಲ್ಡ್. ಅಂದ್ರೆ ಆ USP ಮೇಲೆ ನಾವು ವರ್ಕ್ ಮಾಡಬೇಕಾಗುತ್ತೆ. 100% USP ಮೇಲೆ ಮಾಡಬೇಕಾಗುತ್ತೆ. ಬಿಸ್ನೆಸ್ ಅಲ್ಲಿ ಇದು ಹೆಂಗೆ ಬಿಸ್ನೆಸ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ? ಇವಾಗ ನಾನು ಫಸ್ಟ್ ನಾನು ಬಿಸ್ನೆಸ್ ತಗೊಳ್ತೀನಿ. ಎಕ್ಸಾಂಪಲ್ ನೀವು ಕೊಡ್ತೀರಿ ಅಂತೀರಾ, ನಿಮ್ದೇ ಒಂದು ಎಕ್ಸಾಂಪಲ್ ಕೊಡಿ ಸರ್. USP ಓಕೆ, ಇವಾಗ USP ಫಾರ್ ಎಕ್ಸಾಂಪಲ್ ತಗೊಳ್ಳಿ. ಈಗ ಅಯ್ಯಂಗಾರ್ ಕಾಫಿ ಕನ್ಫೆಷನ್ಸ್ ತಗೊಳ್ಳಿ, ಕೆಫೆ. ನಮ್ಮ ಶಕ್ತಿಗಳೇನು? ನಮ್ಮ ಶಕ್ತಿ, ನಮ್ಮ ಒಳ್ಳೆ ಆಂಬಿಯನ್ಸ್ ಇದೆ, ಒಳ್ಳೆ ಮಿಡ್ ಕ್ಲಾಸ್ ಕಸ್ಟಮರ್ಸ್ ನಮಗೆ ಬರ್ತಾರೆ, ಕಾಫಿ ಡಿಸೈನ್ಸ್ ಮಾಡಿದೀವಿ, ಕಾಫಿನಲ್ಲಿ ವೆರೈಟೀಸ್ ಕೊಡ್ತಾ ಇದೀವಿ, ಬೇರೆ ಬೇರೆ ತಿನಿಸುಗಳನ್ನ ಕೊಡ್ತಾ ಇದೀವಿ, ಜಾಗ ಚೆನ್ನಾಗಿದೆ, ಪಾರ್ಕಿಂಗ್ ಇದೆ. USP. ನಮ್ಮ ಸ್ಟ್ರೆಂತ್ ಆಯ್ತು. ನಮ್ಮ ವೀಕ್ನೆಸ್ ಏನು? ವೀಕ್ನೆಸ್ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ವೀಕೆಂಡ್ ಜನ ಜಾಸ್ತಿ ಬರ್ತಾರೆ, ವೀಕ್ ಡೇಸ್ ಅಲ್ಲಿ ಬರೋದಿಲ್ಲ. ವೀಕ್ನೆಸ್. ನಮಗಿರುವಂಥ ಅವಕಾಶಗಳೇನು? ಈ ಕೆಫೆನ ಸಕ್ಸಸ್ ಮಾಡಿ ಇಲ್ಲಿ ಒಂದು ಲರ್ನಿಂಗ್ ಮಾಡಿದ್ರೆ ಭಾರತಾದ್ಯಂತ ವಿಶ್ವಾದ್ಯಂತ ಕೆಫೆಗಳನ್ನ ಮಾಡಬಹುದು. ನಮಗಿರುವ ಭಯಗಳೇನು? ಕಸ್ಟಮರ್ ಜಾಸ್ತಿ ಬರದೇ ಹೋದ್ರೆ ನಾವು ಮಾಡಿದ್ರೆ ಅಂತ ಭಯ ಇರ್ಬೋದು. ನನ್ನ ವೈಶಿಷ್ಟ್ಯತೆ ಏನು? ಎಲ್ಲ ಕೆಫೆಗಳಿದೆ, ಥರ್ಡ್ ವೇವ್ ಕಾಫಿ ಇದೆ, ಸ್ಟಾರ್ಬಕ್ಸ್ ಕಾಫಿ ಇದೆ, ಬೆಂಕಿ ಕಾಫಿ, ದಿನಕ್ಕೊಂದು ಕೆಫೆಗಳು ಓಪನ್ ಆಗ್ತಾ ಇದೆ. ನನ್ನ ವೈಶಿಷ್ಟ್ಯತೆ ಏನು? ನನ್ನ ವೈಶಿಷ್ಟ್ಯತೆ ಅಂದ್ರೆ ನಮ್ಮ ಕೆಫೆನಲ್ಲಿ ಸೆಲೆಬ್ರೇಷನ್ಗೆ ಒತ್ತು ಕೊಡ್ತೀವಿ. Coffee Confessions is known as a celebration cafe. The uniqueness of Coffee Confession is, if you want to celebrate an office party, you want to celebrate a birthday party, you want to do a wedding anniversary, we have created an ambience. So my place gives the best experience for celebration. ಎಸ್, ಅಬ್ಸಲ್ಯೂಟ್ಲಿ. ಅಂದ್ರೆ ನೀವು ಹೇಳ್ತಾ ಇರೋದು, ಒಂದು ಸಣ್ಣ ಬಿಸ್ನೆಸ್ ನಾಗ್ಲಿ, ದೊಡ್ಡ ಬಿಸ್ನೆಸ್ ನಾಗ್ಲಿ, ಅಥವಾ ಇಂಡಿವಿಜುವಲೇ ಆಗಲಿ, ಯಾರಿಗೆ ಆದ್ರೂ ಕೂಡ ಒಂದು USP ಅಂತ ಇರಬೇಕು. ಅದನ್ನ ಅವರು ಫೈಂಡ್ ಔಟ್ ಮಾಡ್ಕೊಳ್ಬೇಕು, ಕ್ರಿಯೇಟ್ ಮಾಡಬೇಕು. ಹೌದು, ಇಲ್ಲದೆ ಹೋದ್ರೆ ಕ್ರಿಯೇಟ್ ಮಾಡಬೇಕು. ಎಸ್, ಅಬ್ಸಲ್ಯೂಟ್ಲಿ. ಸೊ USP ಇಂದ ಬಿಸ್ನೆಸ್ ಅಲ್ಲಿ ದೊಡ್ಡ ಚೇಂಜಸ್ ಆಗುತ್ತಾ, ಸಕ್ಸಸ್ಗೆ ದಾರಿ ಆಗುತ್ತಾ ಅಂತ? ಹೌದು. ಯಾಕೆ ಗ್ರಾಹಕರ ನಮ್ಮ ಅಂಗಡಿಗೆ ಯಾಕೆ ಬರಬೇಕು? ಕರೆಕ್ಟ್. Why a customer should come to a particular shop? ಏನೋ ಸ್ಪೆಷಾಲಿಟಿ ಇರಬೇಕು. Why a medical shop? Why this medical shop? Why this Xerox shop? Why this painting shop? Why this mobile shop? Why this watch shop? Why you have to go to the same shop?
Is there something extra that what you are offering to the customer? Is there a value addition what you are offering? ಎಸ್ ಇರಲೇಬೇಕು. If it is not there, ಯಾರು ಬರಲ್ಲ. ಸರ್ ತುಂಬಾ ಚೆನ್ನಾಗಿ ಹೇಳಿದ್ರಿ USP ಬಗ್ಗೆ. ಯಾಕಂದ್ರೆ ಬಹಳಷ್ಟು ಜನ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ, ಬಟ್ ಎಲ್ಲೋ ಒಂದು ಕಡೆ ಅವರು ಸೋಲೋದಕ್ಕೆ USPನೇ ಕಾರಣ. ಆ USP ಅನ್ನು ಅವ್ರು ಐಡೆಂಟಿಫೈ ಮಾಡದೆ ಅಥವಾ ಅದನ್ನ ಪ್ರಾಜೆಕ್ಟ್ ಮಾಡದೇ ಇರುವಂತ ಕಾರಣಕ್ಕೋಸ್ಕರ ಅವ್ರು ಫೇಲ್ ಆಗುವಂತ ಚಾನ್ಸಸ್ ಇರುತ್ತೆ. ತುಂಬಾ ಜನ ಹೇಳೋದು ಕೂಡ ಕೇಳಿದ್ವಿ, ನಾನು ಈ ತರ ಅಂಗಡಿ ಇಟ್ಟಿದ್ದೀನಿ, ಪಕ್ಕದ ಅಂಗಡಿಗೆ ಬೇಕಾಷ್ಟು ಜನ ಹೋಗ್ತಾರೆ, ನನ್ನ ಅಂಗಡಿಗೆ ಯಾರು ಬರೋದಿಲ್ಲ. ಯಾಕೆ ಬರಲ್ಲ ಅಂತೇಳಿ ನೀವು ಆ ತರದ ಸ್ಪೆಷಾಲಿಟಿ ಏನು ಕೊಟ್ಟಿಲ್ಲ, USP ಅನ್ನು ಕೊಟ್ಟಿಲ್ಲ ಅಂತೇಳಿ. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಬಹಳಷ್ಟು ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಎರಡು ಮಾತಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. thank you. ಎಸ್ ಸರ್. ನೋಡಿದ್ರಲ್ಲ, ಬಿಸ್ನೆಸ್ ಅಲ್ಲಿ USP ಅಂತ ಹೇಳುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ. ನೀವು ಬಿಸ್ನೆಸ್ ಅನ್ನ ಆರಂಭಿಸಿ ರನ್ ಮಾಡೋದೇ ಅಷ್ಟೇ ಅಲ್ಲ, ನೀವು USP ಅನ್ನು ಕೂಡ ನೀವು ಅಳವಡಿಸ್ಕೊಂಡ್ರಿ ಅಂತ ಹೇಳಿದ್ರೆ ನೀವು ಬಿಸ್ನೆಸ್ ನಲ್ಲಿ ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ ಅಂತ ಹೇಳಿ GK ಪ್ರಮೋದ್ ಅವರು ಹೇಳಿದ್ದಾರೆ. ಸೊ ಇದನ್ನ ಅರ್ಥ ಮಾಡ್ಕೊಂಡು ನೀವು ನಿಮ್ಮಲ್ಲಿ USP ಅನ್ನ ಕಂಡುಕೊಂಡ್ರೆ ಅದು ಸಕ್ಸಸ್ಗೆ ದಾರಿ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಹಾಗೇನೆ ಶೇರ್ ಮಾಡಿ. Boss Wala. Be the boss.